ಯೋ ಹೆಂಗಿದೆ ಮೈಗೆ? ಯೋ ನಿನ್ಗೆ ಕಣಯ್ಯ ಹೇಳ್ತಾ ಇರೋದು. ನನಗ ಹುಷಾರಿಲ್ದೆ ಹೋದ್ರೆ ಮನೆಗೆ ಹೋಗ್ ಬಿದ್ಕೋ. ನಾನು ಸ್ಟೇಜ್ ಮೇಲೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸಮನೆ ಸೀನ್ತಾನೆ ಇದೆಯಲ್ಲ. ರಂಗನಾಯ್ಕಿ, ಪ್ರೇಕ್ಷಕರನ್ನ ಆ ರೀತಿ ಬೈಬಾರ್ದಮ್ಮ, ಅವ್ರು ಕೋಪ ಬರುತ್ತೆ. ನೀ ಸುಮ್ನೆ ಇರಕ್ಕ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಅಕ್ಷಿ ಅಕ್ಷಿ ಅಂತ ಗುರು ರೋಗ ಬಂದವಂತರ ಆಡ್ತಾವ್ ನೀವ್ನು. ಏನಪ್ಪ ಸೀನ್ ಬಂದಾಗ ಸೀನು ತಪ್ಪ? ಸೀನು ತಪ್ಪಲ್ಲಯ್ಯ. ಇಲ್ಲೊಂದು ಅಂದವಾದ ಹುಡುಗಿ ಚಂದವಾಗಿ ನಡ್ಸೋವಾಗ ಡಿಸ್ಟರ್ಬ್ ಆಗೋ ಹಾಗೆ ಸೀನ್ತಾ ಇದೆಯಲ್ಲ, ಅದು ತಪ್ಪು. ಅಮ್ಮ ಮುದ್ದು ಹುಡುಗಿ, ಈ ದಮ್ಮು ಕೆಮ್ಮು ನೆಗಡಿ ಶೀತ ಹಗಲು ರಾತ್ರಿ ಒಳ್ಳೇದು ಕೆಟ್ಟದು ಪದವಿ ಪಟ್ಟ ಇವೆಲ್ಲ ಹೇಳಿ ಕೇಳಿ ಬರೋದಿಲ್ಲ, ಅದಾಗೆ ಬರುತ್ತೆ. ಅದು ಬಂದಾಗ ಯಾಕೆ ಬಂದೆ ಅಂತ ಕೇಳಕ್ ಆಗೋದಿಲ್ಲ, ಅದ್ ಹೋದಾಗ ಯಾಕೆ ಓದೆ ಅಂತ ಕೇಳಕ್ ಆಗೋದಿಲ್ಲ. ಹೆಂಗೆ ಜೋರಾಗಿ ಹೇಳಲ್ಲ. ಡೈಲಾಗು ಅಂದ್ರೆ ಇದು ಡೈಲಾಗ್. ಇಷ್ಟೊತ್ತು ನೀನು ಮಾತಾಡ್ತಿದ್ದಲ್ಲ ಡೈಲಾಗ್. ಯೋ ಅಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಮಾತಾಡಬಹುದು. ಈ ಸ್ಟೇಜ್ ಮೇಲೆ ಬಂದು ಇಷ್ಟು ಜನಗಳ ಮುಂದೆ ಮಾತಾಡೋಕೆ ದಿಲ್ ಬೇಕು. ಯಾರತ್ರ ಮಾತಾಡ್ತಾ ಇದೀಯಾ? ಅಮ್ಮಣೆ, ಇವ್ರು ಬರೀ ಊರ್ಗೆಲ್ಲ ಇಡೀ ಕರ್ನಾಟಕಕ್ಕೆ ಮುತ್ತು, ಗೊತ್ತಾ? ಇವನು ನಕ್ಕಿದ್ರೆ ಕೋಟಿ, ಪ್ರೀತಿಗೆ ಕೋಟಿ, ಸ್ಟೈಲಿಗೆ ಕೋಟಿ, ಕಣ್ಣೋಟಕ್ಕೆ ಕೋಟಿ, ಕೈ ಎತ್ತಿದ್ರೆ ಕೋಟಿ. ಒಟ್ನಲ್ಲಿ ಹೇಳೋದಾದ್ರೆ 5 ಕೋಟಿ ಕನ್ನಡಿಗರ ಆಸ್ತಿ ಕಣಮ್ಮ ಇವನು, ನಮ್ಮೆಲ್ಲರ ಅಣ್ಣಯ್ಯ. ಅಂತ ಅಣ್ಣಯ್ಯ ಮಲ್ಲರ ಮಲ್ಲನ್ನ ಇಲ್ಲಿ ಕಳ್ಸಿ, ಅದೇನ್ ಕಿಸಿತಾರೋ ನೋಡೋಣ. ಅಲ್ಲೇನೆ ಅಣ್ಣ ಯಾವ ಸ್ಟೇಜ್ ಹತ್ತಿದ್ರು ರಣಧೀರ, ಹುಟ್ಟಾಕಿದ್ರೆ ಪ್ರೇಮ ಲೋಕ, ಮೀಸೆ ಮೇಲೆ ಕೈ ಹಾಕಿದ್ರೆ ಸಿಪಾಯಿ. ಈಗೇನು ನೀನ್ ನಿಂತಿರೋ ಜಾಗಕ್ಕೆ ಅಣ್ಣ ಬಂದು 2 ಡೈಲಾಗ್ ಹೊಡಿಬೇಕಷ್ಟೇ ತಾನೆ? ಏನೋ ಮೆತ್ತಗ್ ಫಿಟ್ಟಿಂಗ್ ಇಟ್ಟು ಮೇಲೆ ಹತ್ತಿಸ್ತಾ ಇದ್ಯಾ? ನೀನ್ ಸುಮ್ಕಿರೋಣ ನಾಕ ಅಣ್ಣ. ಸುಮ್ನಿರ. ಯೋ ಆ ಮಾತೆಲ್ಲ ಈಗ ಯಾಕಯ್ಯ? ಅವನು ನಿಜವಾದ ಗಂಡಸೇ ಆದ್ರೆ ಇಲ್ಲಿಗ್ ಬರಕ್ ಹೇಳು. ಮುತ್ತು, ಇದೇನಿದು ಅವಮಾನ? ಗಂಡಸ್ತನಕ್ಕೆ ಸವಾಲ. ನೀನು ಹೂ ಅಣ್ಣ. ಬೇಡ ಬಿಡು, ಪಾಪ ಅವಳಿಗಿನ್ನು ನನ್ನ ವಿಷಯ ಗೊತ್ತಿಲ್ಲ. ವಾ, ಇವ್ ನಿಂಗೆ ಹೇಳಿದ್ರೆ ಕೇಳಲ್ಲಪ್ಪ. ಏನ್ ಮುಖ ನೋಡ್ತೀರಾ? ಎತ್ತರ ಮೇಲೆ ಬೇಡ ಕಣ್ರ, ನನ್ ಮಾತು ಕೇಳ್ರ.